ನಂಜುಂಡಪ್ಪ ಕೇಸಿ ಊರ ಹೆಸರು ಕೋಟಹಳ್ಳಿ. ಏನು ನಿಮ್ದು ಈಗ ದ್ಯಾವಪ್ಪನ ಗುಡಿಯ ವಿಶೇಷತೆ ಏನು? ಶ್ರೀ ಯೋಗಿ ದ್ಯಾವಪ್ಪ ತಾತನವರು ಹಾಂ ಸನ್ನಿಧಿಯಲ್ಲಿ ನಡೀತಕ್ಕಂಥ ಪೂಜಾ ಪುನಸ್ಕಾರಗಳು ಹಾಗೂ ಪ್ರಸಾದಗಳು. ಪ್ರತಿ ದಿವಸ ಅನ್ನದಾನವಿರುತ್ತೆ. ಎದೆ ಹಾಲು ಮಕ್ಕಳಿಗೆ ಇಲ್ಲದೇ ಇದ್ದವರು ಅರಿಕೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಸುಗಳಿಗೆ ಏನಾದರೂ ಕಾಯಿಲೆ ಬಂದಾಗ ಫಾಸ್ಟಾಗಿ ಹೇಳಿ, ಪರವಾಗಿಲ್ಲ. ಹಸುಗಳಿಗೆ ಕಾಯಿಲೆ ಬಂದಾಗ ಅರಿಕೆ ಮಾಡ್ಕೊಂಡಾಗ ಆ ಅರಿಕೆ ಮಾಡ್ಕೊಂಡು ಕೆಲವೇ ದಿನಗಳಲ್ಲಿ ವಾಸಿ ಆಗುತ್ತೆ. ಹಾಲು ಕರಿತಾ ಇದ್ದು ಕಡಿಮೆ ಆದಾಗ ಈ ಅಪ್ಪನ ಹೆಸರಿನಲ್ಲಿ ಒಂದು ಮುಡುಪನ್ನು ಕಟ್ಟಿದರೆ ಅದನ್ನು ವಾಸಿ ಆದ ಮೇಲೆ 3 ದಿವಸಕ್ಕೆ ತಂದು ಪೂಜೆ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ವಾಸಿ ಆಗಿರ್ತದೆ. ಏನು ಇತಿಹಾಸ, ಏನು ದ್ಯಾವಪ್ಪನ ಗುಡಿ ಇತಿಹಾಸ? ಎಷ್ಟು ವರ್ಷಗಳ ಹಿಂದ್ಗಡೆ? ಇಷ್ಟು ವರ್ಷಗಳ ಹಿಂದಿನಿಂದನೂ ಇಷ್ಟೇ. ಅಲ್ಲ, ಎಷ್ಟು ತಲಾಂತರಗಳಿರ್ಬೋದು? ಎಷ್ಟು ವರ್ಷ? ಸುಮಾರು ಇದು ಅಂದರೆ ಹೇಳಬೇಕಾದ್ರೆ ಅದು ಡೇಟ್ ಗೊತ್ತಿಲ್ಲ. 90 ವರ್ಷದ ಇತಿಹಾಸ. ಅವ್ರು ಎಷ್ಟು ತಲೆಮಾರುಗಳೆಲ್ಲ ಇಲ್ಲಿ ಮೆದ್ದಿದ್ದಾರೆ? ಅವರು 3 ತರಾಂತರ ಇದ್ದಾರೆ. ಮಾಮೂಲಿ ಕ್ಯಾಜುವಲ್ ಆಗಿ ಮಾತಾಡಿ, ಪರವಾಗಿಲ್ಲ. 3 ತರಾಂತರದಿಂದ ಇದ್ದಾರೆ. ಜೀವಂತವಾಗಿದ್ದಾಗ ಮಕ್ಕಳಿಗೆ ಎದೆ ಹಾಲಿಲ್ಲದೆ ಇದ್ದಾಗ ಉಪ್ಪು ಸಾಂಬ್ರಾಣಿ ಮಂತ್ರಿಸ್ಕೊಡ್ತಾ ಇದ್ರು. ಆಮೇಲೆ ಮಂತ್ರಿಸ್ಕೊಡ್ತಾ ಇದ್ದಾಗ ದನ ಕರುಗಳು ಹಾಲು ಕಡಿಮೆ ಆದರೂ ಮಂತ್ರಿಸ್ಕೊಡ್ತಾ ಇದ್ರು. ಕರು ಹಾಕುವಾಗ ತೊಂದರೆ ಇದ್ದರೆ ಅವ್ರ ಕೈಯಿಂದಾನೆ ತೆಗಿತಾ ಇದ್ರು ಕರುನ. ಆಮೇಲೆ ಆ ದನಗಳ ಮೇಯಿಸ್ತಾ ಇದ್ರು. ಆ ಒಂದು ಇದರಿಂದ ಅವರು ದಿನೇ ಹೆಚ್ಚಾಯ್ತಾ ಬಂತು. ತೀರ್ಕೊಂಡ ನಂತರ ಅದೇ ನಂಬಿಕೆ ಮೇಲೆ ಇಟ್ಕೊಂಡು ಇಲ್ಲಿ ಯಾರೋ ಸಮಾಧಿ ಹತ್ರ ತಗೊಂಡೋಗಿ ಒಂದು ಮಗುಗೆ ಹಾಲಿಂದ ಇದ್ದರಿಂದ ಒಂದು ಹುತ್ತಿನ ಮಣ್ಣನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸಿ ಬಾವಿಗೆ ಹಾಕಿದ ಮೇಲೆ ಆ ಮಗುವಿಗೆ ಹಾಲು ಬಂತು. ಆ ಒಂದು ನಂಬಿಕೆ ಮೇಲೆ ಪ್ರತಿಯೊಬ್ಬರೂ ದನ ಕರುಗಳಿಗೂ ಮಕ್ಕಳಿಗೂ ಇದನ್ನೇ ಬಳಸ್ತಾ ಬಂದರು. ಮಕ್ಕಳಿಗೆ ಇನ್ನೇನೇನು ಬೇರೆ ಏನೇನು ಉಪಯೋಗ? ಬೇರೆ ಏನಿಲ್ಲ. ಮಕ್ಕಳಿಗೆ ಗಲಾಟೆ ಮಾಡ್ತಾಯಿದ್ರೆ ಇವ್ರ ಹೆಸರನ್ನ ಮುಡುಪು ಕಟ್ಟಿದರೆ ವಾಸಿ ಆಗ್ತದೆ. ತೀಟೆ ಜಾಸ್ತಿ ಇದ್ದರು, ಪೋರಿದ್ರು, ಮಕ್ಕಳಿಗೆ ಸರಿಯಾಗಿ ಜೀರ್ಣ ಆಗದೆ ಇದ್ದು ಗಲಾಟೆ ಮಾಡ್ತಾಯಿದ್ರು, ಸರಿಯಾಗಿ ಸ್ಕೂಲ್ಗೆ ಹೋಗ್ತಾ ಇಲ್ಲ ಹುಡುಗ. ಅದು ಅಂಥದ್ದಕ್ಕೂ ನಾವೇನು ಕಡ್ಕೊಂಡು ನಂಬಿಕೆ ಮೇಲೆ ನಾವು ಆಯಪ್ಪನ ಹೆಸರಿನಲ್ಲಿ ಏನು ಬೇಕಾದರೂ ನಮ್ಗೆ ಒಳ್ಳೆಯದಾದರೆ ಬರ್ಬೋದು, ಇಲ್ಲದೇ ಇರ್ಬೋದು. ಹಸುಗಳು ಕಾಡಿಗೆ ಹೊಡ್ಕೊಂಬಂದು ಇಲ್ಲಿ ಆ ಕಾಡಿಗೆ ಹೊಡ್ಕೊಂಬಂದಾಗ ಜೊತೆಯಲ್ಲಿ ಬಂದಿರತಕ್ಕಂಥ ಹುಡುಗರ ಕೈಯಲ್ಲಿ ಊಟ ಹಾಕಿ ಅವ್ರಿಗೆ ಕೈಲಿ ಕಲ್ಯಾಣ ತೋರಿಸಿ ಆ ಕಲ್ಯಾಣ ಇವತ್ತು ಅವರಿಂದನೇ ಉತ್ಪತ್ತಿಯಾಗಿದ್ದು, ಕಮೆನ್ಸ್ ಆಗಿದ್ದು ಕಲ್ಯಾಣ. ಅದೇ ಥರ ಮಾಡ್ತಾ ದಿನೇ ಹೆಚ್ಚುತ್ತಾ ಬಂತು. ದನ ಕರುಗಳಿಗೆ ಕಾವಲಿರ್ತಾ ಇತ್ತು. ಅದು ಹೇಳಿಲ್ಲ. ಅಷ್ಟೇ. ವರ್ಷಕ್ಕೊಂದು ಅವ್ರಿಗೆ ಶ್ರೀರಾಮನವಮಿ ಹಬ್ಬದಿಂದ ಕಮೆನ್ಸ್ ಮಾಡಿ 8 ದಿವಸ ಹುಣ್ಣಿಮೆವರೆಗೂ ಜಾತ್ರೆ ನಡೆಯುತ್ತೆ, ಅನ್ನದಾನ ನಡೆಯುತ್ತೆ, ದನಗಳ ಜಾತ್ರೆ ನಡೆಯುತ್ತೆ, ಪಲ್ಲಕ್ಕಿ ನಡೆಯುತ್ತೆ, ಡ್ರಾಮಾಗಳು ನಡೆಯುತ್ತೆ, ವೇಷಭೂಷಣಗಳೆಲ್ಲ ನಡೀತವೆ, ಪಾನಕದ ಗಾಡಿ ಎಲ್ಲ. ಅವರು ಅವತ್ತು ದಿವಸ ನಿಂತವ್ರೆ ಏನಾದರೂ ಹಸುಗೆ ಏನೋ ಪ್ರಾಬ್ಲಮ್ ಆದರೆ ಅವರು ಹಸುವನ್ನ ಈ ಥರ ಏನೋ ವಾಸಿಯಾಗಿ ಮುಟ್ಕೊಂಡು ಇದು ಮಾಡಿ ವಾಸಿ ಆಗುವಂಥದ್ದು ಅದು ಹಂಗೆ ವಾಸಿ ಆಗೋದು. ಅವರು ಪ್ರತಿಯೊಂದು ಹಸುಗೂ ಹುಷಾರಿಲ್ಲ ಅಂದರೆ ಪ್ರತಿಯೊಬ್ಬರು ಈ ಗ್ರಾಮಸ್ಥರೆಲ್ಲ ಈ ತಾಲೂಕು ಮಟ್ಟದಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಹುಷಾರಿಲ್ಲ ಅಂದರೆ ತಾತನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇನೋ ಮಂತ್ರ ಏನಾದರೂ ಇದು ಮಾಡಿ ಅವ್ರು ಸುಮ್ಮನೆ ಕೈ ಅಂದರೆ ಏನೋ ಪ್ರಾಬ್ಲಮ್ ಆಗಲಿ ಬಿಡು ಹೆಸರಿಗೆ ಪ್ಲೇ ಆಗೋಗುತ್ತೆ. ಅವರು ಆ ಥರ ಇದು ಮಾಡಿ ಭಕ್ತಾದಿ ಜನಕ್ಕೆಲ್ಲ ಅಷ್ಟೊಂದು ಪ್ರೀತಿ ಬಂದು ಅವರು ಜೀವ ಸಮಾಧಿ ಆಗಿಲ್ಲ. ನಾನೇನಾದರೂ ಸಮಾಧಿ ಆದರೆ ಸಮಾಧಿ ಮೇಲೆ ಏನಾದರೂ ಉಪ್ಪು ಸಾಂಬ್ರಾಣಿ ಏನಾದರೂ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೀವು ಹಸುವಿಗೆ ಎತ್ಕೊಂಡು ಹೋಗ್ಬಿಟ್ಟು ಈ ಥರ ಏನೋ ಪ್ರಾಬ್ಲಮ್ ಮುಟ್ಕೊಂಡು ಈ ಥರ ಮಾಡ್ಕೊಂಡು ಹೋಗಿ ಉಪ್ಪು ಸಾಂಬ್ರಾಣಿ ಏನಾದರೂ ಈ ಮಕ್ಕಳಿಗೆ ಹಾಲಾಗ್ದಿರ ಆ ಥರ ಯಾವ್ದಾದ್ರು ನಾವು ಸಮಾಧಿ ಮೇಲೆ ಇಟ್ಕೊಂಡು ಹೋದರೆ
ಹೋದ್ರೆ ಅದು ವಾಸಿ ಆಗುತ್ತೆ. ಅವರು ಅವಾಗ್ಲೂ ಆದ್ಮೇಲೆ ನಮ್ಮ ಸಮಾಜ ಮೇಲೆ ಇಟ್ಕೊಂಡು ಹೋಗಿ ಏನೇ ಪ್ರಾಬ್ಲಮ್ ಬಂದಿದ್ರು ಸಮಾಜ ಮೇಲೆ ಇಟ್ಕೊಂಡು ಹೋಗಿ ನಿಮ್ಮ ಹಸು ಕಾಪಿ ಅಲ್ಲಿ ವಾಸಿ ಆಗುತ್ತೆ ಅಂತ ಜನ ಅದೇ ಥರ ಕಲ್ಯಾಣಿ ಇವರು ಭೀಮನಪ್ಪನವರು ಹಾಂ ಭೀಮನಪ್ಪನವರು ಅವಾಗ ಇದು ಕಲ್ಯಾಣ ಮಾಡಿಸ್ಕೊಂಡ್ರು. ಮಾಗಿ ಇವರು ಶಾಸಕರು ಮುನ್ಸಾಪ್ನವರು ಮುನ್ಸಾಪ್ನವರು ರಂಗಮಂದಿರ ದೀಪ ಕಂಬ ಹಾಕಿಸ್ಕೊಟ್ರು.